ಗೈಸ್, ನೀವು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೋಗಿ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಕೆಳಗಡೆ ಒಂದು ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ತೋರಿಸುತ್ತೆ. ಅಲ್ಲಿ ಎಸ್ ಆಪ್ಷನ್ ಇರುತ್ತೆ, ನೋ ಆಪ್ಷನ್ ಇರುತ್ತೆ. ತುಂಬ ಜನ ಇದನ್ನು ಇಷ್ಟ ಬಂದಂಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಬೇಕಾದವರು ಕೆಲವರು ಒಂದಷ್ಟು ಜನ ಎಸ್ ಸೆಲೆಕ್ಟ್ ಮಾಡ್ತಾರೆ, ಕೆಲವೊಂದಷ್ಟು ಜನ ನೋ ಸೆಲೆಕ್ಟ್ ಮಾಡ್ತಾರೆ. ಈ ಥರ ನೀವು ಸುಮ್ಮನೆ ಇಲ್ದಿರೋದೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು, ಆಯಿತಾ. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಈ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನೀವು ವೀಡಿಯೋ ಅಪ್ಲೋಡು ಮಾಡೋಕ್ಕಾಗಲ್ಲ. ಅದು ಬೇರೆ ಪ್ರಶ್ನೆ. ನಾನು ಹೇಳ್ತಾ ಇರೋದು ನೀವು ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ಏನಾಗ್ಬೋದು ಅಂತ, ಆಯಿತಾ. ಸೊ ಈ ಆಪ್ಷನ್ ಏನು, ನೀವು ಯಾಕೆ ಸೆಲೆಕ್ಟ್ ಮಾಡಬೇಕು, ಇದರಿಂದ ಏನೇನೆಲ್ಲ ಬೆನಿಫಿಟ್ ಆಗುತ್ತೆ, ಇದರಿಂದೆಲ್ಲ ಏನೇನೆಲ್ಲ ಡಿಮೆರಿಟ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಗೈಸ್. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಬಗ್ಗೆ ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ, ನಾನು ಆವಾಗಲೇ ಹೇಳ್ದಂಗೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಅಂತ ಅಂದ್ಕೊಡಿ. ಅಪ್ಲೋಡ್ ಆಗಬೇಕಾದ್ರೆ ಅಲ್ಲಿ ನಿಮಗೆ ಟೈಟಲ್ ಆ್ಯಡ್ ಮಾಡೋದು ಕೇಳುತ್ತೆ, ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ, ಟ್ಯಾಗ್ಸ್ನ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ನೀವು ಹಂಗೆ ಕೆಳಗಡೆಗೆ ಬಂದರೆ ಈ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್ ಅಂತ ಅಂದ್ಬಿಟ್ಟು. ನಾನು ನಿಮಗೆ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ಬಿಡ್ತೀನಿ, ಶಿಸ್ತಾಗಿ ಅಲ್ಲೇ ನೋಡ್ಕೊಬಿಡಿ. ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಎಸ್ ಅಂತ, ಇನ್ನೊಂದು ಆಪ್ಷನ್ ಇರುತ್ತೆ ನೋ ಅಂತ. ಈಗ ನೀವು ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಇದು ಕಂಪಲ್ಸರಿ, ಇದನ್ನು ನೀವು ಸೆಲೆಕ್ಟ್ ಮಾಡಲೇಬೇಕು, ಆಯಿತಾ. ತಪ್ಪಾಗೂ ಕೂಡ ಸೆಲೆಕ್ಟ್ ಮಾಡಬಾರ್ದು, ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಬೇಕು. ಈಗ ನೀವು ಯಾವಾಗ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ನೋಡಿ, ಯಾವಾಗ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಬೇರೆ ಕಲರ್ ತಗೋತೀನಿ, ಒಂದು ನಿಮಿಷ. ಓಕೆ, ಸೊ ನೋಡಿ, ನೀವು ಏನಾದರೂ ವೀಡಿಯೋಸ್ಗಳನ್ನ ಈ ಥರ ವೀಡಿಯೋಸ್ಗಳನ್ನ ಮಾಡೋರು ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ನೀವೇನಾದರೂ ಕಾರ್ಟೂನ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ, ಓಕೆ, ಸೊ ಕಾರ್ಟೂನ್ ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರ. ಸೊ ಆ ಥರ ವೀಡಿಯೋಸ್ಗಳನ್ನ ನೀವೇನಾದರೂ ಮಾಡ್ತಾ ಇದ್ದೀರಾ, ಆ ಥರ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ನಿಮ್ಮ ಚಾನಲಲ್ಲಿ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಒಂದು, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ನೀವೇನಾದರೂ ಕಿಡ್ಸ್ ಸ್ಟೋರೀಸ್ಗಳು ಮಾಡೋದು, ಓಕೆ, ಕಿಡ್ಸ್ಗಳ ಮಕ್ಕಳುಗಳಿಗೆ ಒಂದಷ್ಟು ಫೋಟೋಗಳು ಹಾಕ್ಬಿಟ್ಟು ಸ್ಟೋರಿಗಳನ್ನ ಹೇಳುವಂಥದ್ದು, ಆಯಿತಾ. ಸೊ ಈ ಥರನೂ ಕೂಡ ನೀವು ಮಾಡ್ತಾಯಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಓಕೆ. ಆ್ಯಂಡ್ ಅದ್ರ ಜೊತೆಗೆ ನೀವೇನಾದರೂ ಟಾಯ್ಸ್ ಬಗ್ಗೆ ಮಾಡೋದಾಗ್ಬೋದು, ಮಕ್ಕಳ ಆಟ ಸಾಮಾನುಗಳು, ಇದ್ರ ಬಗ್ಗೆ ವೀಡಿಯೋಸ್ಗಳಾಗ್ಬೋದು. ಆ್ಯಂಡ್ ಅದರ ಜೊತೆಗೆ ಮೇಯ್ನ್ಲಿ ನೀವು ಕಂಟೆಂಟ್ಗಳನ್ನ ಕಂಪ್ಲೀಟ್ಲಿ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮಾಡುವಂಥದ್ದು. ಅಂದರೆ ಈಗ ನಾನು ಏನೋ ಒಂದು ವೀಡಿಯೋ ಮಾಡ್ತೀನಿ, ಈಗ ನಾನು ಒಂದು ಯಾವುದೋ ಒಂದು ಪಾಠದ್ದು ನಾನು ಇದು ಮಾಡ್ತೀನಿ, ಆಯಿತಾ. ಒಂದು ಕಾರ್ಟೂನ್ ವೀಡಿಯೋ ಮಾಡ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು. ಅದು ಕೇವಲ ಮಕ್ಕಳುಗಳಿಗೆ ನೋಡೋದಕ್ಕೆ ಅಂತಲೇ ಮಾಡುವಂಥದ್ದು. ಸೊ ಅಂಥ ಟೈಮಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮೇಯ್ನ್ಲಿ ಇಲ್ಲಿ ನೀವು ಮಕ್ಕಳುಗಳು ನೋಡೋದಕ್ಕೆ ಅಂತಲೇ ವಿಡಿಯೋ ಮಾಡಿರುವಂಥದ್ದಕ್ಕೆ ಮಾತ್ರ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಓಕೆ. ಸೊ ತುಂಬ ಜನ ಅಂದ್ಕೊಳ್ತಾ ಇರ್ತೀರಾ, ಈಗ ವೀಡಿಯೋದಲ್ಲಿ ಮಕ್ಕಳನ್ನ ಕರ್ಕೊಬಂದು ಕೂರಿಸ್ಕೊಂಡ್ರೆ ನಾವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕಂತ. ಖಂಡಿತವಾಗ್ಲೂ ಇಲ್ಲ, ಓಕೆ. ನಿಮ್ಮ ವೀಡಿಯೋದಲ್ಲಿ ಮಕ್ಕಳಾದರೂ ಇರಲಿ, ದೊಡ್ಡವರಾದರೂ ಇರಲಿ, ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ನಾನು ಹೇಳ್ತಾ ಇರೋದು ಮಕ್ಕಳುಗಳು ನೋಡುವಂಥ ಕಂಟೆಂಟ್ ಮಾಡಿದ್ರಷ್ಟೇ ಎಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಯಾವಾಗ ನೋ ಅಂತ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಇವಾಗ ನಾವು ನೋಡೋಣ. ಈಗ ಇದು ಹೇಳಿದ್ಮೇಲೆ ನೋ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ಸೊ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಯೂಟ್ಯೂಬ್ ಟಿಪ್ಸ್ ಆಗ್ಬೋದು, ಮತ್ತು ವಾಟ್ಸಪ್ ಟಿಪ್ಸು, ಈ ದೊಡ್ಡವ್ರು ನೋಡುವಂಥದ್ದು, ಆಯಿತಾ, ಸಿಂಪ್ಲಿ ಹೇಳೋದಾದರೆ. ಮತ್ತು ಕುಕ್ಕಿಂಗ್ ವೀಡಿಯೋಸ್ಗಳಾಗ್ಬೋದು, ಮತ್ತು ವ್ಲಾಗ್ಸ್ಗಳಾಗ್ಬೋದು. ಈ ಥರದ್ದೆಲ್ಲ ಕಂಟೆಂಟ್ಸ್ಗಳು ಮೇಯ್ನ್ಲಿ ಚಿಕ್ಕ ಮಕ್ಳಿಗೆ ನಾವು ಫೋಕಸ್ ಮಾಡೋದಿಲ್ಲ, ಹಾಗಾಗಿ ದೊಡ್ಡವ್ರಿಗೆ ಅಂತ ಮಾಡೋದು. ಹಾಗಾಗಿ ಇಂಥ ವೀಡಿಯೋಗಳಿಗೆ ನೀವೆಲ್ಲದಕ್ಕೂ ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಮೇಯ್ನ್ಲಿ ಸೊ ನಾನು ಅವಾಗಲೇ ಹೇಳ್ದಂಗೆ, ಸೊ ನೀವು ಮಕ್ಳುಗಳಿಗೆ ಮೇಯ್ನ್ಲಿ ಟಾರ್ಗೆಟ್ ಇಟ್ಕೊಂಡು ಮಾಡಿದರೆ ಮಾತ್ರ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಈಗ ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಏನೇನು ಆಗ್ಬೋದು, ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ಸನ್ನು ಆಫ್ ಮಾಡ್ಬೋದು ಯೂಟ್ಯೂಬರು, ಆಯಿತಾ. ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಕೊಡೋದಿಲ್ಲ ಮೇಡ್ ಫಾರ್ ಕಿಡ್ಸ್ ಚಾನಲ್ಸ್ಗಳಿಗೆ. ಸೊ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಓಕೆ. ಇದರಲ್ಲಿ ಎಳೆದಾಡೋದು ಬೇಡ, ಎಲ್ಲ ನೋಡಿಕೆ ಎಳೆದಾಡ್ತಾ ಇದ್ದರೆ ನಿಮಗೂ ಒಂಥರ ರಿಸ್ಕ್ ಅನ್ನಿಸ್ತದೆ. ಸೊ ಮೇಯ್ನ್ ಕಾನ್ಸೆಪ್ಟ್ ಏನು, ಎಸ್ಸು ನೋ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಬಂದಿದೆ. ಸೊ ನೀಟಾಗಿ ತಿಳಿಸಿದ್ದೀನಿ, ಓಕೆ. ಇದಿಷ್ಟು ಕತೆ. ಸೊ ಇದನ್ನು ಕಂಪಲ್ಸರಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸುಮ್ಮನೆ ಏನೋ ಯಾವುದೋ ಎಸ್ ಕೊಡೋದು, ನೋ ಕೊಡೋದು, ಇಷ್ಟ ಬಂದಂಗೆ ಹಿಂಗೆ ಮಾಡೋಕ್ಕೋಬೇಡಿ ಗೈಸ್, ಓಕೆ. ಸೊ ಇದೆಲ್ಲ ನಿಮ್ಮ ಚಾನಲ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಆಮೇಲೆ ಫ್ಯೂಚರಲ್ಲಿ ನಿಮ್ಮ ಚಾನಲ್ಗೆ ಸೊ ಇಶ್ಯೂಸ್ಗಳಾಗ್ಬೋದು.